ಈರುಳ್ಳಿ, ಹಾಂ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಂ ಪಲಾವ್ ಮಸಾಲೆ. ಪಲಾವ್ ಮಸಾಲೆ. ಯಾವಾಗಲೂ ಈ ಬಂದಾಗೆಲ್ಲ ಒಳ್ಳೆ ಟಿಫನ್ ಇಡ್ಲಿ, ಮಲ್ಲಿಗೆ ಇಡ್ಲಿ ಇದ್ದಂಗಿರುತ್ತೆ. ಚಿತ್ರಾನ್ನ, ಹಾಫ್ ಚಿತ್ರಾನ್ನ, ಹಾಫ್ ಪಲಾವ್ ತಂದ್ಬಿಟ್ಟು ಸೂಪರ್ ಊಟ. ಅದಾದ್ಮೇಲೆ ಒಂದು ಸ್ವಲ್ಪ ನಾನು 6 ದಿನ ಆಸ್ಟ್ರೇಲಿಯಾ ಹೋಗಿದ್ದೆ. ಸೊ ಅಲ್ಲಿ ನನಗೆ ಫುಡ್ಡು ಅಡ್ಜಸ್ಟೇ ಆಗಲಿಲ್ಲ. ಓಕೆ. ಸೊ ನನಗೆ ತುಂಬಾನೇ ಇಷ್ಟ ಆಗಿತ್ತು. ಫಸ್ಟು ಇಂಡಿಯಾಗೆ ಬಂದ ತಕ್ಷಣ ಇವ್ರ ಹತ್ರನೇ ಬರ್ಬೇಕಂತೇಳಿ. ಸೊ ಮಾರ್ನಿಂಗ್ ಬಂದೆ. ಫಸ್ಟು ಇಲ್ಲಿ ಬಂದು ತಿಂದ ಮೇಲೇ ನನಗೆ ಸಮಾಧಾನ ಆಗಿತ್ತು. ಇಲ್ಲಿ ತಿಂದ ಮೇಲೇ ನನಗೆ ನನ್ನ ಭಾರತದ ಊಟ ತಿಂದಿದ್ದಷ್ಟೇ ಸಮಾಧಾನ ಆಯಿತು. ಓಕೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಬಂದಿರುವಂತದ್ದು ಬೆಂಗಳೂರಿನ JP ನಗರಲ್ಲಿರೋ ಶ್ರೀ ಭಗವಾನ್ ಟಿಫನ್ ಸೆಂಟರ್ಗೆ. ಇದನ್ನ ಶುರು ಮಾಡಿದವರು ಯಲ್ಲಪ್ಪ ಅಂತ. ಅವರು ಈಗಾಗಲೇ 15 ವರ್ಷದಿಂದ JP ನಗರಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಶ್ರೀ ಭಗವಾನ್ ಟಿಫನ್ ಸೆಂಟರ್ JP ನಗರ್ ಸುತ್ತಮುತ್ತ ಸಖತ್ ಫೇಮಸ್, ಮತ್ತೆ ಇಲ್ಲಿನ ಜನಕ್ಕೆ ವೀಕೆಂಡ್ ಬ್ರೇಕ್ಫಾಸ್ಟ್ ಪಾಯಿಂಟ್ ಅಂತಾನೆ ಫೇಮಸ್ ಆಗಿದೆ. ಮೊದಲನೇದಾಗಿ ಹೇಳಬೇಕು ಅಂದ್ರೆ ಇವ್ರು ಮಾಡೋ ಪಲಾವ್ ಮತ್ತೆ ರೈಸ್ ಬಾತ್ ನ ದಮ್ ಕಟ್ಟದೆ ಬೇರೆ ಸ್ಟೈಲ್ ಅಲ್ಲಿ. ಜನ ಅಂತೂ ಇಲ್ಲಿನ ರೈಸ್ ಬಾತ್ಗೆ ಕ್ಯೂ ನಿಂತಿರ್ತಾರೆ. ಜೊತೆಗೆ ಇವ್ರು ಮಾಡೋ ಇಡ್ಲಿ ವಡೆ ಕ್ರೇಜಿ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಬಿಸಿ ಬಿಸಿ ಮಾಡ್ತಾ ಇರ್ತಾರೆ, ಹಾಗೆ ಖಾಲಿ ಕೂಡ ಆಗ್ತಾ ಇರುತ್ತೆ. ನೀವು ಇಲ್ಲಿ ಏನೇ ತಗೊಂಡ್ರು ಕೂಡ ತುಂಬಾನೇ ಬಡ್ಜೆಟ್ ಫ್ರೆಂಡ್ಲಿ ರೇಟ್ ಇದೆ. ಟೈಮಿಂಗ್ಸ್ ಬೆಳಿಗ್ಗೆ 8 ಗಂಟೆಯಿಂದ ಬರೀ 10 ರಿಂದ 10:30 ಮಾತ್ರ ಇರುತ್ತೆ. ಪ್ರತಿ ಸೋಮವಾರ ರಜಾ ಕೂಡ ಮಾಡ್ತಾರೆ ಇವರು. ವಿಡಿಯೋ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋ ಫುಲ್ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಯಾರಾದ್ರೂ ಈ ಟಿಫನ್ ಸೆಂಟರ್ಗೆ ಬಂದಿದ್ರೆ ಕಮೆಂಟ್ ಮಾಡಿ ಟೇಸ್ಟ್ ಹೇಗಿತ್ತು ಅಂತ. ಇನ್ನೂ ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. अदरक भी डालो, क्रीम से डाल के डाल दो. ऑयल पूरा निकाल के बस इतना ही. उधर पूरी करेक्ट नहीं करता हूँ. हाँ आपको डाल लिया. ಸರ್, ಇವಾಗ ಏನ್ ಮಾಡ್ತಾ ಇದೀರಾ ಈ ಪಾತ್ರೆಯಲ್ಲಿ? ಇವತ್ತು ಕಾಬೂಲು, ಬಟಾಣಿ, ಮೆಂತ್ಯ ಬಾತು. ಓಕೆ. ಸೊ 3 ಮಿಕ್ಸ್ ಆಗಿರುತ್ತಾ? ಎಲ್ಲ ಮಿಕ್ಸ್ ಆಗಿದೆ. ಓಕೆ ಓಕೆ. ಸೊ ಕಾಬೂಲ್ ಕಡಲೆ, ಬಟಾಣಿ, ಮೆಂತ್ಯ ಸೊಪ್ಪು. ಮೆಂತ್ಯ ಸೊಪ್ಪು. ಇವಾಗ ಏನೇನು ಹಾಕಿದ್ದೀರಾ ಸರ್ ಇದಕ್ಕೆ? ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪಲಾವ್ ಮಸಾಲೆ. ಪಲಾವ್ ಮಸಾಲೆ. ಓಕೆ.
ಅಲ್ಲ ಹಾಂ. ಹುಣಸೆ ಹಣ್ಣ? ಟೊಮೊಟೊ ಹಾಕಲ್ಲ, ಹುಣಸೆ ಹಣ್ಣು ಹಾಕ್ತೀವಿ. ಓಕೆ ಓಕೆ. ಏನು ಸರ್ ಎಲ್ಲ ಬುಲೆಟ್ ರೈಸ್ ಯೂಸ್ ಮಾಡ್ತಾ ಇದ್ದೀರಾ? ಬುಲೆಟ್ ಟೈಪ್ ಅಂದರೆ ರೈಸ್ ಬಾತ್ಗೆ ಚೆನ್ನಾಗಿ ಬರುತ್ತಲ್ಲ ಬುಲೆಟ್ ರೈಸು? ಚೆನ್ನಾಗಿ. ಓಕೆ. ಅದಾದ್ಮೇಲೆ ಒಂದು ಸ್ವಲ್ಪ ವರ್ಷದಿಂದ ಇಲ್ಲೇ ಟಿಫನ್ ಮಾಡ್ತಾರೆ. ಓಕೆ. ಯಾವಾಗಲೂ ಬಂದಾಗೆಲ್ಲ ಒಳ್ಳೆ ಟಿಫನ್, ಇಡ್ಲಿ ಮಲ್ಲಿಗೆ ಇಡ್ಲಿ ಇದ್ದಂಗಿರುತ್ತೆ. ಚಿತ್ರಾನ್ನ ಹಾಫ್ ಚಿತ್ರಾನ್ನ ಹಾಫ್ ಪಲಾವ್ ತಂದ್ಬಿಟ್ಟು ಸೂಪರ್ ಊಟ. ಇಡ್ಲಿನ ಟೇಸ್ಟು ಯಾರು ಕೊಡಲ್ಲ. ಓಕೆ. ರೇಟ್ ವೈಸ್ ಎಲ್ಲ? ರೇಟ್ ವೈಸ್ ತುಂಬ ಲೋ ರೇಟ್ ಇದೆ. ಒಳ್ಳೆ ಹೊಟ್ಟೆ ತುಂಬ ಊಟ ಮಾಡ್ಬೋದು. ಒಳ್ಳೆ ವಡೆ ತಿಂದಾಗ ತಿನ್ಬೇಕು ಅಂತ ಇರುತ್ತೆ. ಸೂಪರ್ ಆಗಿದೆ. ಎಲ್ಲರೂ ಬಂದು ಒಂದ್ಸರಿ ಟೇಸ್ಟ್ ನೋಡಿ, ಹಾಗೆ ನೀವು ಪದೇ ಬರ್ತಾ ಇರ್ತಾರೆ ಇಲ್ಲಿ ಟಿಫನ್ ಮಾಡ್ತಾರೆ. ಓಕೆ. ನಮಸ್ಕಾರ. ನಮಸ್ಕಾರ. ಸೊ ಯಾವಾಗಿಂದ ಭಗವಾನ್ ಟಿಫನ್ ಸೆಂಟರ್ ಬರ್ತಾ ಇದ್ದೀರಾ? ನಾವು ಆಲ್ಮೋಸ್ಟ್ 2013 ಬರ್ತೀವಿ. ನನ್ನ ಹೆಸರು ನಾಗೇಶ್ ಅಂತೇಳಿ. ಓಕೆ. ಸೊ ವಾರದಲ್ಲಿ ಒಂದು ದಿನ ಅಂದ್ರೆ ಸಂಡೇ ಬಂತಂದ್ರೆ ಪ್ರತಿ ಭಾನುವಾರ ನಮ್ಮ ಈ ಪಲಾವ್ ಪಣ್ಣವರ ಪಲಾವ್ ಓಕೆ ತುಂಬಾ ಫೇಮಸ್ ಇದೆ. ಓಕೆ. ಸೊ ಟೇಸ್ಟ್ ಅಲ್ಲಂತೂ ತುಂಬಾನೇ ಚೆನ್ನಾಗಿದೆ. ಓಕೆ. ಮತ್ತೆ ರುಚಿನೂ ಕೂಡ ಹಾಗೆ ಇದೆ, ಮತ್ತೆ ಶುಚಿನೂ ಕೂಡ ಹಾಗೆ ಇದೆ. ಓಕೆ. ಸೊ ವಾರದಲ್ಲಿ ಯಾವಾಗ ನಮಗೆ ಟಿಫನ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಮನೆಯಲ್ಲಿ ಫಸ್ಟ್ ನೆನಪಾಗೋದು ನಮ್ಮ ಯಲ್ಲಪ್ಪ ಅವರೇ. ಸೊ ಇಲ್ಲಿ ಬಂದು ನಮಗೆ ತಿಂದ್ರೇನೆ ಸಮಾಧಾನ. ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ನಾನು 6 ದಿನ ಆಸ್ಟ್ರೇಲಿಯಾ ಹೋಗಿದ್ದೆ.
ಸೊ ಅಲ್ಲಿ ನನಗೆ ಫುಡ್ಡು ಅಡ್ಜಸ್ಟೇ ಆಗಲಿಲ್ಲ. ಓಕೆ. ಸೊ ನನಗೆ ತುಂಬಾ ಇಷ್ಟ ಆಗಿತ್ತು ಫಸ್ಟು ಇಂಡಿಯಾಗೆ ಬಂದ ತಕ್ಷಣ ಇವ್ರ ಹತ್ರನೇ ಬರ್ಬೇಕಂತೇಳಿ. ಸೊ ಮಾರ್ನಿಂಗ್ ಬಂದೆ, ಫಸ್ಟು ಇಲ್ಲಿ ಬಂದು ತಿಂದ ಮೇಲೇ ನನಗೆ ಸಮಾಧಾನ ಆಗಿತ್ತು. ಇಲ್ಲಿ ತಿಂದ ಮೇಲೇ ನನಗೆ ನನ್ನ ಭಾರತದ ಊಟ ತಿಂದಿದ್ದಷ್ಟೇ ಸಮಾಧಾನ ಆಯಿತು. ಓಕೆ. ತುಂಬ ಚೆನ್ನಾಗಿದೆ, ಯಾರೇ ಆದರೂ ಇಲ್ಲಿಗೆ ರೆಕಮೆಂಡ್ ಮಾಡ್ತೀನಿ ನಾನು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಆಮೇಲೆ ಮತ್ತೆ ಎಲ್ಲ ಸ್ಟ್ರೈಟ್ ಅಲ್ಲ ಪಾರ್ಸಲ್ಲ 3 ಇಡ್ಲಿ 2 ಪ್ಲೇಟಾ ವಡೆ ಬೇಕಾ? ಬೇಕು. ನಿಂಗೇನು ಎಲ್ಲೋ ಗೊಜ್ಜು ಬಡ ಎರಡು ಪಲಾವ್ ನಾವಿರೋದು ರಘುನಹಳ್ಳಿ ಹತ್ರ. ಇವತ್ತು ಟಿಫನ್ಗೋಸ್ಕರ ಇಲ್ಲಿ ಬಂದಿದ್ದೀವಿ. ಅಷ್ಟು ದೂರದಿಂದ ಎಷ್ಟು 3-4 ಕಿಲೋಮೀಟರ್ಸ್ ಆಗುತ್ತಾ? 5-4 ಇದೆ. 5 ಕಿಲೋಮೀಟರ್ಸ್ ಆಗುತ್ತೆ. ಆಕ್ಚುಲಿ ಗೊತ್ತಲ್ಲ, ಆಕ್ಚುಲಿ ನಾವು ಬ್ಯಾಚುಲರ್ಸ್ ಅಂದ್ರೆ ಎಲ್ಲರೂ ತಿನ್ಬಿಡ್ತೀವಿ ಬೆಳಿಗ್ಗೆ. ವರ್ಕ್ಸ್ ಹೋಗೋದು ಎಮರ್ಜೆನ್ಸಿಲಿ ಎಲ್ಲರೂ ತಿನ್ಬಿಡ್ತೀವಿ. ಬಟ್ ಇವತ್ತು ಆರೋಗ್ಯ ತುಂಬಾ ಮುಖ್ಯ ನೋಡಿ. ಏನೋ ಎಲ್ಲ ಕಡೆ ಸೋಡಾ ಮಿಕ್ಸ್ ಮಾಡ್ತಾರೆ, ಅದೇ ಟೇಸ್ಟ್ ಪೌಡರ್ ಜಾಸ್ತಿ ಹಾಕ್ಬಿಡ್ತಾರೆ. ಬಟ್ ಇಲ್ಲಿ ಭಗವಾನ್ ಇದರಲ್ಲಿ ಟಿಫನ್ ಸೆಂಟರ್ ಏನಾಗುತ್ತಂದ್ರೆ ತುಂಬಾ ನ್ಯಾಚುರಲ್ ಆಗಿರುತ್ತೆ ಫುಡ್. ಜೊತೆಗೆ ಮನೆ ಊಟ ತಿನ್ನಂಗೆ ಆಗುತ್ತೆ, ಅವ್ರದ್ದು ಫೀಲ್ ಇರುತ್ತಲ್ಲ, ಕಂಫರ್ಟಬಲ್ ಫೀಲ್ ಇರುತ್ತೆ. ಹಾಗಾಗಿ ಇಲ್ಲಿ ವರ್ಕರ್ಸ್ ಜಾಸ್ತಿ ಬರ್ತಾರೆ, ನಮ್ಮ ಯೂತ್ಸ್ ಜಾಸ್ತಿ ಬರ್ತಾರೆ, ಕಾಲೇಜ್ ಸ್ಟೂಡೆಂಟ್ಸ್, ಪೀಸ್ ಇರೋರು ಕೂಡ ಇಲ್ಲಿ ಬಂದು ಟಿಫನ್ ಮಾಡ್ತಾರೆ. ನಾವು ತುಂಬಾ ವರ್ಷಗಳು ನೋಡ್ತಾ ಇರ್ತೀವಿ ಇಲ್ಲಿ. ಬಟ್ ಈಗ ಅಲ್ಲಿಂದ ನಾವು ಹುಡ್ಕೊಂಡು ಬಂದಿದ್ದೀವಿ. ನಿಮಗೆ ಇಲ್ಲಿ ಇಷ್ಟ ಆಗುವಂತ ಟಿಫನ್ ಏನು? ಇಲ್ಲಿ ಪಲಾವ್ ಮತ್ತೆ ಚಿತ್ರಾನ್ನ ಚೆನ್ನಾಗಿ ಮಾಡ್ತಾರೆ. ಮನೆ ಫುಡ್ ತರನೇ ಇರುತ್ತೆ, ಮನೆಯಲ್ಲಿ ಹೇಗೆ ಮಾಡ್ತಾರೋ ಹಾಗೆ ಇರುತ್ತೆ. ಮತ್ತೆ ಚಟ್ನಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ, ಕಂಫರ್ಟಬಲ್ ಫೀಲ್ ಇದೆ. ಹಾಗೆ ಅಲ್ಲಿ ಬರ್ತಾ ಇರ್ತೀವಿ. ಬಟ್ ಇಂಥ ಒಂದು ಹೋಟೆಲ್ಗಳು ಬೆಂಗಳೂರಲ್ಲಿ ಸಿಗೋದು ಅಪರೂಪ. ಯಾಕಂದ್ರೆ ಎಲ್ಲ ಕಡೆನೂ ಒಂದು ವ್ಯವಹಾರ ಆಗಿಬಿಟ್ಟಿದೆ. ಫುಡ್ ಅಂದ್ರೆ ಏನೋ ಮಾಡಿ ಮಿಕ್ಸ್ ಮಾಡಿ ಕೊಟ್ಬಿಡ್ತಾರೆ ಇವತ್ತು. ಬಟ್ ನಮಗೆ ಆರೋಗ್ಯದ ಬಗ್ಗೆ ತುಂಬಾ ಭಯ ಇರುತ್ತೆ. ಈಗೆಲ್ಲ ಫುಡ್ ಪಾಯ್ಸನ್ ಆಗೋದು, ಮತ್ತೆ ಈ ಧೂಳು ಗಾಳಿ ಗೊತ್ತಲ್ಲ ನಿಮ್ಗೆಲ್ಲ, ಈ ತರ ಒಂದು ಸಮಸ್ಯೆ ಇರುತ್ತೆ. ಬಟ್ ಈ ತರದ ಫುಡ್ ಸಿಗೋದ್ರಿಂದ ನಮ್ಗೆ ಏನಾಗುತ್ತೆ ಅಂತಂದ್ರೆ ಎಲ್ಲ ಒಂದು ಕಡೆ ನಮಗೆ ಮನೆ ಊಟ ಸಿಕ್ಕಂಗೆ ಒಂದು ತೃಪ್ತಿ ಆಗುತ್ತೆ, ಜೊತೆಗೆ ಕಂಫರ್ಟಬಲ್ ಇರುತ್ತೆ ನಮಗೆ. ಆಗಿದೆ ನೀರು ಕೊಡಿ ಹೆಂಗೆ ಅಲ್ಲ ಸಾಂಬಾರ್ निकलता
चार ವಡೆ ಮೂರು ಓಕೆ ಇಡ್ಲಿ ಇಲ್ಲ ಓಕೆ ಇದು ವಡೆ ವಡೆ ಓಕೆ ಓಕೆ ಸೊ ಏನು ಯಾವಾಗಿಂದ ಬರ್ತಾ ಇದ್ದೀರಾ ಈ ಹೋಟೆಲ್ಗೆ? ನಾವು ಯಾವಾಗ ಇಲ್ಲಿ ಬರ್ತಾರೆ ಎಷ್ಟು ವರ್ಷ ಆಯಿತು? 15 ವರ್ಷದಿಂದ ಪ್ರೈವೇಟ್ ಇದೆ. ಓ ಓಕೆ ಚೆನ್ನಾಗಿ ನಮ್ಮ ಮಗಳದು ಬಂದ್ರೆ ಇಲ್ಲಿ ಇಷ್ಟಪಡೋದು ಹಾಂ ಹಾಂ ಚೆನ್ನಾಗಿ ಮಾಡ್ತಾರೆ. ಹಾಂ ಮನೆಗಿಂತ ಚೆನ್ನಾಗಿ ಮಾಡ್ತಾರೋ, ಕಡಿಮೆ ರೇಟ್ ಕೊಡ್ತಾರೋ, ಒಳ್ಳೆ ಐಟಮ್ ಎಲ್ಲ ಒಳ್ಳೇದು ಹಾಕ್ತಾರೋ, ಚೆನ್ನಾಗಿ. ಓಕೆ